ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪ್ರೇಷಿತ ಪೇತ್ರನ ಅಧಿಕಾರ ಪೀಠದ ಹಬ್ಬ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 16 ವಚನಗಳು 13ರಿಂದ 19ರವರೆಗೆ. ಯೇಸು ಸ್ವಾಮಿ ಫಿಲಿಪ್ಪನ ಸೆಸರೇಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಶಿಷ್ಯರು, ಸ್ನಾನಿಕ ಯೋವಾನ ಎಂದು ಕೆಲವರು ಹೇಳುತ್ತಾರೆ, ಮತ್ತೆ ಕೆಲವರು ಎಲಿಯ ಎನ್ನುತ್ತಾರೆ, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎಂಬುದು ಇನ್ನು ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗ ಸಿಮೋನನೇ, ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ನಾನು ನಿನಗೆ ಹೇಳುತ್ತೇನೆ ಕೇಳು. ನಿನ್ನ ಹೆಸರು ಪೇತ್ರ. ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಶಕ್ತಿಯು ಅದನ್ನು ಎಂದಿಗೂ ಜಯಿಸಲಾರದು. ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಬಿಚ್ಚಲಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಪ್ರೇಷಿತ ಪೇತ್ರನ ಅಧಿಕಾರ ಪೀಠದ ಹಬ್ಬವನ್ನು ಆಚರಿಸುತ್ತಿದೆ. ರೋಮನ್ ಕಥೋಲಿಕ ಧರ್ಮಸಭೆಯು ಆದಿ ಧರ್ಮಸಭೆಯ ಕಾಲದಿಂದಲೂ ಸಂತ ಪೇತ್ರರ ಪೀಠಾರೋಹಣದ ಸ್ಮರಣೆಯನ್ನು ಆಚರಿಸಿಕೊಂಡು ಬರುತ್ತಿದೆ. ಪ್ರೇಷಿತ ಪೀಠಕ್ಕೆ ವಿಶೇಷವಾದ ಪ್ರೀತಿ ಮತ್ತು ವಿಧೇಯತೆಯನ್ನು ತೋರುತ್ತಾ ಗೌರವಿಸುವುದು ಪ್ರತಿಯೊಬ್ಬ ಕಥೋಲಿಕ ಕ್ರೈಸ್ತನ ಆದ್ಯ ಕರ್ತವ್ಯವಾಗಿದೆ. ಆತ್ಮೀಯರೇ, ನಾವು ಪವಿತ್ರ ಗ್ರಂಥವನ್ನು ಹುಡುಕಿ ನೋಡಿದಾಗ ಅಲ್ಲೊಂದು ಮುಖ್ಯವಾದಂತಹ ಸತ್ಯ ನಮಗೆ ಗೋಚರವಾಗುತ್ತದೆ. ಅದೇನೆಂದರೆ, ದೇವರು ಈ ಮನುಕುಲದೊಂದಿಗೆ ಕಾರ್ಯನಿರ್ವಹಿಸುವಾಗ, ಒಡನಾಟದಲ್ಲಿದ್ದಾಗ ತಮ್ಮಷ್ಟಕ್ಕೆ ನೇರವಾಗಿ ಕಾರ್ಯವನ್ನು ನಿರ್ವಹಿಸಲಿಲ್ಲ, ಒಡನಾಟದಲ್ಲಿರಲಿಲ್ಲ. ಬದಲಿಗೆ ಒಬ್ಬ ವ್ಯಕ್ತಿ, ಒಂದು ಜನಾಂಗ, ಒಂದು ಸಮುದಾಯವನ್ನು ತನ್ನ ಪ್ರತಿನಿಧಿಯನ್ನಾಗಿ ಆರಿಸಿಕೊಂಡು ಅವರ ಮೂಲಕ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ, ತಮ್ಮ ಕಾರ್ಯಗಳನ್ನು ಸಾಧಿಸುತ್ತಾರೆ. ಈ ಪ್ರಪಂಚದೊಂದಿಗೆ ಒಡನಾಟದಲ್ಲಿರುವುದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಆತ್ಮೀಯರೇ, ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅಬ್ರಹಾಮ, ಮೋಶೆ, ದಾವೀದರನ್ನು ಇಸ್ರಾಯೇಲರಿಗೆ ತಮ್ಮ ಪ್ರತಿನಿಧಿಗಳಾಗಿ, ನಾಯಕರನ್ನಾಗಿ ಆರಿಸಿಕೊಂಡರೋ, ಅದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಪೇತ್ರನನ್ನು ಆರಿಸಿಕೊಳ್ಳುತ್ತಾರೆ. ದೇವರು ಇವರೆಲ್ಲರನ್ನು ತಮ್ಮ ಪ್ರತಿನಿಧಿಗಳನ್ನಾಗಿ ಆರಿಸಿಕೊಂಡು ತನ್ನ ಅಧಿಕಾರ ಮತ್ತು ಸವಲತ್ತುಗಳನ್ನು ಅವರಿಗೆ ನೀಡುವಾಗ ಅಬ್ರಾಮನನ್ನು ಅಬ್ರಹಾಮನನ್ನಾಗಿ ಹೆಸರಿಸುತ್ತಾರೆ, ಯಾಕೋಬನನ್ನು ಇಸ್ರಾಯೇಲ ಎಂದು ಕರೆದರು. ಅಂತೆಯೇ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸಿಮೋನ ಪೇತ್ರನನ್ನು ಕರೆದು ಅವನನ್ನು ಕಲ್ಲು ಬಂಡೆ ಎಂಬುದಾಗಿ ಒಂದು ಹೊಸ ಹೆಸರಿನ ಮೂಲಕ ಕರೆಯುತ್ತಾರೆ. ಆತ್ಮೀಯರೇ, ಈ ಧರ್ಮಸಭೆಯ ಮೂಲಕ ಯೇಸು ತನ್ನ ಕಾರ್ಯವನ್ನು ಇನ್ನೂ ನಿರ್ವಹಿಸುತ್ತಿದ್ದಾರೆ ಎಂದರೆ ಕೆಲವರಿಗೆ ನಮ್ಮಲ್ಲಿ ಆಶ್ಚರ್ಯವಾಗಬಹುದು. ಇನ್ನೂ ಕೆಲವರಿಗೆ ಇದನ್ನು ನಂಬಲು ಸಹ ಅಸಾಧ್ಯವಾಗಬಹುದು. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 22 ವಚನ 5ರಿಂದ 7ರಲ್ಲಿ ನಾವು ಓದುವಂತೆ, ದಮಸ್ಕಸ್ನಲ್ಲಿದ್ದಂಥ ಕ್ರೈಸ್ತರನ್ನು ಬಂಧಿಸಿ ಜೆರುಸಲೇಮಿಗೆ ತಂದು ಶಿಕ್ಷಿಸಬೇಕೆಂಬ ಉದ್ದೇಶದಿಂದ ಸೌಲನು ದಮಸ್ಕಸ್ನ ಕಡೆಗೆ ಪ್ರಯಾಣಿಸುವಾಗ ಅಲ್ಲಿ ಆತನಿಗೆ ಕ್ರಿಸ್ತನ ಅನುಭವವಾಗುತ್ತದೆ. ಪ್ರಭು, ನೀವು ಯಾರು ಎಂದು ಸೌಲನು ಕೇಳಿದಾಗ ಅದಕ್ಕೆ ಪ್ರತಿಯಾಗಿ, ನೀನು ಹಿಂಸೆಪಡಿಸುತ್ತಿರುವ ನಜರೇತಿನ ಯೇಸುವೇ ನಾನು ಎನ್ನುವ ವಾಣಿ ಸೌಲನಿಗೆ ಕೇಳಿಸುತ್ತದೆ. ಆತ್ಮೀಯರೇ, ಇಲ್ಲಿ ಕ್ರಿಸ್ತ ಧರ್ಮಸಭೆಯಲ್ಲಿ ಪ್ರಸನ್ನರಾಗಿರುವುದನ್ನು ನಾವು ಗ್ರಹಿಸಬೇಕು. ಕ್ರಿಸ್ತ ಬೇರೆ ಅಲ್ಲ, ಈ ಧರ್ಮಸಭೆ ಬೇರೆ ಅಲ್ಲ ಎಂಬುದನ್ನು ಈ ಒಂದು ವಾಚನಗಳು ನಮಗೆ ತಿಳಿಯಪಡಿಸುತ್ತದೆ. ಆತ್ಮೀಯರೇ, ಪ್ರೇಷಿತ ಪೇತ್ರನ ಅಧಿಕಾರ ಪೀಠ ಅಧಿಕಾರವನ್ನು ಸಂಕೇತಿಸಿದರೂ ಅದು ಎಂದಿಗೂ ಬರೀ ಅಧಿಕಾರ ಹಾಗೂ ದರ್ಪದ ಸಂಕೇತವಲ್ಲ. ಬದಲಾಗಿ ಆ ಪೀಠವನ್ನು ಅಲಂಕರಿಸುವ ಪ್ರತಿಯೊಬ್ಬ ವ್ಯಕ್ತಿಯು
ಪ್ರೀತಿ ಮತ್ತು ಸೇವೆಯ ದ್ಯೋತಕವಾಗಬೇಕು ಎಂಬ ಸತ್ಯವನ್ನು ಸಾರುತ್ತದೆ. ಈ ಸತ್ಯವನ್ನು ಯೇಸುವಿನಲ್ಲಿ ಕಂಡು ಅದನ್ನು ಅರಿತಿದ್ದಂತಹ ಸಂತ ಪೇತ್ರರು ಇಂದಿನ ಮೊದಲನೆಯ ವಾಚನದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ: ನನ್ನ ಜೊತೆ ಹಿರಿಯರೇ, ದೇವರು ನಿಮಗೆ ವಹಿಸಿಕೊಟ್ಟಿರುವ ಮಂದೆಯನ್ನು ಕಾಯಿರಿ. ಕಡ್ಡಾಯದಿಂದಲ್ಲ, ದೇವರ ಚಿತ್ತಾನುಸಾರ ಅಕ್ಕರೆಯಿಂದ ಕಾಯಿರಿ. ದ್ರವ್ಯದ ದುರಾಶೆಯಿಂದಲ್ಲ, ಸೇವಾಸಕ್ತಿಯಿಂದ ಕಾಯಿರಿ. ನಿಮ್ಮ ಪಾಲನೆಗೆ ಒಳಗಾಗಿರುವವರ ಮೇಲೆ ದರ್ಪದಿಂದ ದೊರೆತನ ಮಾಡದೆ ದೇವರ ಮಂದಿಗೆ ಆದರ್ಶ ಮಾದರಿಗಳಾಗಿರಿ. ಆಗ ಮಾತ್ರ ಪ್ರಧಾನ ಕುರಿಗಾಹಿ ಪ್ರತ್ಯಕ್ಷನಾಗುವಾಗ ಮಲಿನವಾಗದ ಮಹಿಮಾನ್ವಿತ ಜಯಮಾಲೆಯನ್ನು ಪಡೆಯುವಿರಿ ಎಂಬುದಾಗಿ ಇಂದಿನ ಮೊದಲನೆಯ ವಾಚನದಲ್ಲಿ ಸಂತ ಪೇತ್ರರು ನುಡಿಯುತ್ತಾರೆ. ಆತ್ಮೀಯರೇ, ಒಬ್ಬ ವ್ಯಕ್ತಿಯ ಅಸಲಿ ವ್ಯಕ್ತಿತ್ವ ಅನಾವರಣಗೊಳ್ಳುವುದು ಆತ ಅಧಿಕಾರದಲ್ಲಿದ್ದಾಗ ಎಂಬ ಮಾತಿನಲ್ಲಿ ಸಾಕಷ್ಟು ಸತ್ಯವಿರುವಂತೆ, ಆ ಪ್ರೇಷಿತ ಪೀಠವನ್ನು ಪ್ರಪ್ರಥಮ ಬಾರಿಗೆ ಅಲಂಕರಿಸಿದ ಸಂತ ಪೇತ್ರರು ಶುಭ ಸಂದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸುತ್ತಾರೆ. ತಾನು ದೈವಪುತ್ರನಾದರೂ ಸಹ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಸೇವೆ ಮಾಡಲು ಬಂದಿರುವನು ಎಂಬ ನುಡಿಗೆ ಅನುಸಾರವಾಗಿ ಕ್ರಿಸ್ತರು ದೀನ ದಲಿತರಿಗೆ ಶುಭ ಸಂದೇಶ ಸಾರಿದಂತೆ, ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಉಪಶಮನ ದಯಪಾಲಿಸಿದಂತೆ ಪೇತ್ರರು ಸಹ ಬಾಳಿದರು. ಜೀವನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರಿಗೆ ಪ್ರಥಮ ಸ್ಥಾನ ನೀಡುತ್ತಾ ದೈವ ವಾಕ್ಯವನ್ನು ಕೊನೆತನಕವೂ ಸಾರಿದ ಅವರ ದೀನತೆ ಮತ್ತು ಧೈರ್ಯ ಅನುಕರಣೀಯ. ಆತ್ಮೀಯರೇ, ಇದನ್ನು ಬೇರೆಯವರು ಪರಿಪಾಲಿಸುತ್ತಿರುವರೇ ಎನ್ನುವುದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಕುಟುಂಬಗಳಲ್ಲಿ, ನಾನು ಸೇವೆ ಸಲ್ಲಿಸುತ್ತಿರುವ ವಿವಿಧ ಕ್ಷೇತ್ರಗಳಲ್ಲಿ, ಧರ್ಮಸಭೆಯಲ್ಲಿ ಆ ಕ್ರಿಸ್ತನನ್ನು, ಸಂತ ಪೇತ್ರರ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತಿದ್ದೇನೆಯೇ, ಪ್ರತಿಬಿಂಬಿಸುತ್ತಿದ್ದೇನೆಯೇ ಎಂಬುದಾಗಿ ನಮ್ಮನ್ನೇ ಕೇಳಿಕೊಳ್ಳೋಣ. ಆತ್ಮೀಯರೇ, ಇಂದು ವಿಶೇಷವಾಗಿ ನಮ್ಮ ವಿಶ್ವ ಗುರುಗಳಿಗಾಗಿ, ಧರ್ಮಸಭೆಯ ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿ, ಯಾಜಕರಿಗಾಗಿ, ಕನ್ಯಾಸ್ತ್ರೀಯರಿಗಾಗಿ, ನಮ್ಮ ಗುರು ಹಿರಿಯರಿಗಾಗಿ, ತಂದೆ ತಾಯಿಗಳಿಗಾಗಿ, ನಮಗಾಗಿ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರು ತೋರಿದ ಜೀವನದ ಮಾದರಿಗೆ ನಿಷ್ಠಾವಂತರಾಗಿರಲು ಪವಿತ್ರಾತ್ಮರ ಶಕ್ತಿಗಾಗಿ ಬೇಡಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.
ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.